ನಮಸ್ತೆ ಗೈಸ್, ನಾನು ನಿಮ್ಮ ಹಳ್ಳಿ ಹುಡುಗರಿಗೆ. ಸೊ ಗೈಸ್, ನಾನು ಒಂದ್ಸಲಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಏನೋ ಅಚಾನಕ್ಕಾಗಿ ಕಾಣಿಸ್ತು. ಅದೇನಂತ ನನಗೂ ಗೊತ್ತಾಗ್ತಿಲ್ಲ. ಈ ವಿಡಿಯೋನ ಫುಲ್ ನೋಡಿ ಗೈಸ್. ವಿಷಯ ಏನಪ್ಪ ಅಂದರೆ, ನಾನು ಒಂದ್ಸಲಿ ಬಾಡಿಗೆ ಹೋಗಿದ್ದೆ ಕೊಪ್ಪಕ್ಕೆ. ಅದು ಎಲ್ಲಿಂದ ಇತ್ತು ಮೆಗಾನ್ ಆಸ್ಪತ್ರೆ, ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಇದೆಯಲ್ಲ, ಅಲ್ಲಿಂದ ಒಂದು ಬಾಡಿಗೆ ಇತ್ತು. ಒಂದು ಫ್ರಾಕ್ಚರ್ ಆಗಿದೆ ಅಂತ ನಿಮ್ಗೆ ಕರ್ಕೊಂಡು ಹೋಗಿದ್ದು. ಒಬ್ಬ ಸ್ಟೂಡೆಂಟ್ ವಿತ್ ಡ್ರೈವರು. ಸೊ ಗೈಸ್, ಏನಪ್ಪ ಅಂದರೆ, ನಾನು ಒಂದ್ಸಲಿ ಮೆಗಾನ್ ಆಸ್ಪತ್ರೆಯಿಂದ ಒಂದು ಸುಮಾರು 10-10:30 ಆಗಿತ್ತು. ಒಂದು ಪ್ಯಾಸೆಂಜರ್ನ ಕರ್ಕೊಂಡು ಸೀದಾ ಕೊಪ್ಪ ಬಿಡೋಣ ಅಂತ ಹೋಗಿದ್ದವರು. ಯಾಕಂದರೆ ಪ್ಯಾಸೆಂಜರ್ ಮನೆ ಇರೋದು ಕೊಪ್ಪದಲ್ಲಿ. ಅಲ್ಲಿಂದ ಬಿಟ್ಟು ನಾನು ವಾಪಸ್ ಬರ್ತಿರ್ಬೇಕಾದ್ರೆ ನೈಟ್ ಒಂದು 12 ಗಂಟೆ 12:30 ಆಗಿತ್ತು. ಸೊ ಗೈಸ್, ಕೊಪ್ಪದಿಂದ ಮುಂದೆ ಬರ್ತಿರ್ಬೇಕಾದ್ರೆ NR ಪುರ ಅಂತ ಒಂದು ರೋಡ್ ಇದೆ ಗುರು. ಆ ರೋಡಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ರ ಗುರು ನನಗೆ ಏನಂತ ಗೊತ್ತಿಲ್ಲ, ಏನೋ ಒಂಥರ ವಿಚಿತ್ರವಾಗಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಏನೋ ಒಂಥರ ಕಾಣಿಸ್ತು ಗುರು. ಅದು ನನಗೂ ಗೊತ್ತಿಲ್ಲ, ಅದೇನೋ ಒಂಥರ ಗಾಳಿಯಲ್ಲಿ ತೇಲ್ತಿರೋ ಕಾಣಿಸ್ತು. ನಾನು ಸುಮ್ಮನೆ ಆದರೂ ತುಂಬ ಗಾಡಿ ಸ್ಪೀಡಾಗಿ ಹೊಡ್ಕೊಂಡು ಬಂದೆ. ಬನ್ನಿನಲ್ಲಿದ್ದೆ ಗುರು, ಯಾಕಂದರೆ ಸ್ವಲ್ಪ ಶಕೆ ಇತ್ತು ಆ ಟೈಮಲ್ಲಿ. ಹಾಗಾಗಿ ನಾನು ಬನ್ನಿನಲ್ಲಿ ಗಾಡಿ ಹೊಡ್ಕೊಂಡ್ಬಿಡ್ತಿದ್ದೆ. ಅಲ್ಲಿಂದ ವೈಟ್ ಶರ್ಟ್ ಹಾಕಿದ್ದೆ. ಪೊಲೀಸವ್ರು ನೈಟ್ ಟೈಮಲ್ಲಿ ನಾನು ಪೊಲೀಸವ್ರು ಇರಲ್ಲ ಅಂತ ನಾನು ಬಂದೆ. ಸೊ ಗೈಸ್, ಅಲ್ಲಿ ಏನಪ್ಪ ಆಗಿದ್ದಂದರೆ, ಗಾಡಿ NR ಪುರದಿಂದ ಸ್ವಲ್ಪ ಮುಂದೆ ಬರ್ತಿರ್ಬೇಕಾದ್ರೆ ಅಲ್ಲೇನೋ ಒಂಥರ ವಿಚಿತ್ರವಾಗಿ ದಾರಿಯಲ್ಲಿ ಕಾಣಿಸ್ತು ಲಾಂಗಲ್ಲಿ. ಅದೇ ನನಗೂ ಒಂಥರ ಮನಸ್ಸು ಒಂಥರ ಆಯಿತು ಗುರು. ಸೊ ಗೈಸ್, ಅದು ಏನು ವಿಚಿತ್ರ ಏನಪ್ಪ ಅಂದರೆ, ನಾನು ಗಾಡಿ ಮೂವಿಂಗಲ್ಲಿ ಬರ್ತಿರ್ಬೇಕಾರೆ ಅದೇನು ಬರಲಿಲ್ಲ ಗುರು ಅಡ್ಡ. ನಾನು ರೋಡಲ್ಲಿ ಬರ್ತಿರ್ಬೇಕಾರೆ ಏನೋ ಲೈಟ್ ಹಾಕಿರ್ತಾರೆ ಆ ಸೈಡಲ್ಲಿ, ನನಗೂ ಗೊತ್ತಿಲ್ಲ. ಏನೋ ಒಂಥರ ವೈಟ್ ಲೈಟ್ ಹಾಕಿರ್ತಾರೆ, ಟ್ಯೂಬ್ ಲೈಟ್ ಥರ. ಅದು ಎಲ್ಲ ಕಂಬಕ್ಕೂ ಹಾಕಿರ್ತಾರೆ. ಮೋಸ್ಟ್ಲಿ ನಾನು ಅದು ಅಂದ್ಕೊಂಡೆ. ಅದರಿಂದ ಸ್ವಲ್ಪ ಹತ್ರ ಬರ್ತಿರ್ಬೇಕಾರೆ ನಾನು ಮಿರರು ಇಳಿಸಿದೆ ಗುರು. ಎಲ್ಲ ಇದಿರುತ್ತಲ್ಲ, ಕಾರ್ ಸೈಡು ವಿಂಡೋ ಎಲ್ಲ ಇಳಿಸಿದೆ. ನೈಟ್ ಟೈಮ್ ಸುಮಾರು 12:30 ಆಗಕ್ಕೆ ಬಂದಿದ್ದು ಸುಮಾರು. ನಾವು ವಾಪಸ್ ಬಿಟ್ಬಿಟ್ಟು ಬರ್ತಿರ್ಬೇಕಾರೆ ನನಗೂ ಏನೋ ಮೈಂಡ್ ಒಂಥರ ಇತ್ತು. ಮೈಂಡ್ ಅಂದರೆ ಏನೋ ಒಂಥರ ನಿದ್ದೆ ಗಂಡು ಗುರು ನನಗೆ ಅವಾಗ. ಯಾಕಂದರೆ ನಾನು 2 ದಿನ ಬಾಡಿಗೆ ಹೋಗಿದ್ದೆ ಕಂಟಿನ್ಯೂ. ಅದಾದಮೇಲೆ ಮತ್ತೆ ಇನ್ನೂ ಹೋದೆ. ಅವತ್ತು ನೈಟೇ ವಾಪಸ್ ಹೋದೆ, ನಿದ್ದೆ ಇರಲಿಲ್ಲ. ಯಾಕಂದರೆ ಪ್ಯಾಸೆಂಜರ್ನ ಕಾಪಾಡಬೇಕಲ್ಲ, ನಮಗೇನು ಮಾಡೋಕ್ಕಾಗಲ್ಲ. ಡ್ರೈವರ್ಸು ಹೋಗಲೇಬೇಕು, ನಮಗೇನು ಬೇರೆ ಆಪ್ಷನ್ನೇ ಇರಲ್ಲ. ಸೊ ಗೈಸ್, ಬಂದೆ ನಾನು, ಸುಮಾರು ದೂರ ಬಂದೆ. ಕೊಪ್ಪ ಬಿಟ್ಬಿಟ್ಟು ಬಂದೆ. NR ಪುರ ಹತ್ರನೇ ಗುರು. ಏನೋ ಅಲ್ಲೊಂದು ಬ್ರಿಡ್ಜ್ ಇದೆ, ನದಿ ಬ್ರಿಡ್ಜು. ಅದು ಯಾವ ನದಿ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿರೋರು ವೀಡಿಯೋ ನೋಡ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವುದಂತ. ಸೊ ಗೈಸ್, ಆ ಬ್ರಿಡ್ಜ್ ಹತ್ರ ಏನೋ ಒಂಥರ ವೈಟ್ ಕಲರ್ ಗುರು. ನನಗೂ ದೂರದಿಂದ ಶಾರ್ಪಾಗಿ ನೋಡಿದೆ ನಾನು. ನಿದ್ದೆಗಣ್ಣಲ್ಲಿ ಏನೋ ಇರಬೇಕಲ್ಲ ಬಿಡು ಅಂತ ನಾನು ಸುಮ್ಮನೆ ಆದೆ. ಸೊ ಗೈಸ್, ಅದು ಬರ್ತಿರ್ಬೇಕಾದ್ರೆ ಒಂಥರ ವೇಲ್ ಆರಂಗೆ ಆಡ್ತಿತ್ತು. ನಾನು ಏನೋ ಅಂತ ಫುಲ್ಲು ಶಾಕಾಗಿಬಿಟ್ಟೆ ಗುರು. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಕೈ ಕಾಲೆಲ್ಲ ನಡ್ಗಾಯ್ತು ನನಗೆ. ಏನಪ್ಪ ಇದೇನಿದು ವಿಚಿತ್ರ ಒಂಥರ ಅಂತ ಹೇಳಿ ನಾನು ಸುಮ್ಮನೆ ಬಂದೆ. ಮಿರರು ನೋಡಿದೆ, ಮಿರರಲ್ಲಿ ಕ್ಲಿಯರಾಗಿ ಕಾಣಿಸ್ತದು. ಫೋನ್ ಇತ್ತು ಗೈಸ್, ಫೋನ್ ಹಿಡ್ದು ವೀಡಿಯೋ ಮಾಡೋಷ್ಟು ಧೈರ್ಯ ಇರಲಿಲ್ಲ ನನಗೆ ಆ ಟೈಮಲ್ಲಿ. ಯಾಕಂದರೆ ಒಂದೊಂದು ಸಲ ಗಾಡಿ ಪಲ್ಟಿ ಮಾಡಿಬಿಡುತ್ತೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ನನ್ನ ತಮ್ಮನಿಗೆ ಫೋನ್ ಮಾಡಿದೆ ಮಧ್ಯರಾತ್ರಿ. ಅವ್ನು ಮಲ್ಕೊಂಡಿದ್ದಾನೆ, ಫೋನ್ ಎತ್ತುತ್ತಿಲ್ಲ. ನಮ್ಮ ಸಾವುಕಾರಂಗೆ ಫೋನ್ ಮಾಡಿದೆ, ನಮ್ಮ ಸಾವುಕಾರ ನೋಡಿದ್ರು ಫೋನ್ ಎತ್ತುತ್ತಿಲ್ಲ. ಸೊ ಏನು ಮಾಡೋದಂತ ಗೊತ್ತಾಗಿಲ್ಲ ಗೈಸ್. ನಾನಂತೂ ಎಲ್ಲ ಬೇಜಾರಿಂದ ಗಾಡಿ ಹೊಡ್ಕೊಂಡು ಬಂದಿದ್ದೆ. ಅಲ್ಲಿಂದ ಮುಂದೆ ಬರ್ತಿರ್ಬೇಕಾದ್ರೆ ಫುಲ್ ಹಂಪು. ಅದೆಲ್ಲಪ್ಪ ಅಂದರೆ ಕುಂಬಳೆ ಬೆಲ್ಲ ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಗುರು. ಆ ಚೆಕ್ ಪೋಸ್ಟ್ ಹತ್ರ ಹಂಪ್ ಹಾಕಿದ್ದಾರೆ. ಆ ಹಂಪ್ ಹತ್ರ ಬಂದು ನೋಡಿದ್ದೀನಿ, ಫಾರೆಸ್ಟ್ ಗಾಡಿ ಎಲ್ಲ ಮಲ್ಕೊಬಿಟ್ಟವ್ರೆ ಆಲ್ರೆಡಿ. ನನಗೆ ಗಾಡಿ ನಿಲ್ಸೋಕ್ಕೂ ಧೈರ್ಯ ಇಲ್ಲ. ಯಾಕಂದರೆ ಹಂಗೆ ನೋಡಿಬಿಟ್ಟಿನಿ, ಅದು ದೆವ್ವನೋ ಏನೋ ನನ್ನ ಭ್ರಮೇನೋ ಒಂಚೂರು ಗೊತ್ತಾಗಿಲ್ಲ. ಯಾಕಂದರೆ ನನಗಂತೂ ನಿದ್ದೆ ಗಣ್ಣಲ್ಲಿ ಫುಲ್ಲು ಸೈಕಾಗಿಬಿಟ್ಟಿತ್ತು. ಅಲ್ಲಿಂದ ಬಂದೆ. ಗಾಡಿ CNG ಬೇರೆ 2 ಪಾಯಿಂಟ್ ಓಡ್ತೈತೆ. ಒಂದು ಉಂಬ್ಳಬೇಲ್ ಹತ್ತತ್ರ ಬರ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ಆಗಿತ್ತು ಗುರು ಆಲ್ರೆಡಿ. ಒಂದು ಪಾಯಿಂಟಲ್ಲಿ ಅಲ್ಲಿಂದ ಅಂತೂ ಇಂತು ಅಂತ ಬಂದೆ. ಮಾಚೇನಹಳ್ಳಿವರೆಗೂ CNG ತುಂಬಿಸೋಣ ಅಂತ ಒಂದು ಪಾಯಿಂಟಲ್ಲಿ ಹೆಂಗೋ ಧೈರ್ಯ ಕಳ್ಕೊಂಡು ಬಂದೆ. ಅಲ್ಲಿಂದ ನನ್ನ ತಮ್ಮಂಗೆ ಫೋನ್ ಮಾಡಿದೆ ಮಧ್ಯರಾತ್ರಿ 2 ಗಂಟೆಗೆ. ಒಂದು 10-15 ಸಲ ಆದಮೇಲೆ ಅವ್ನು ಫೋನ್ ಎತ್ತದ. ಫೋನ್ ಎತ್ತಿ ಬಾರೋ ಬೇಗ, ಹಿಂಗೆ ಭದ್ರಾವತಿ ಹತ್ರ ಬಾ, ನಾನು ಬರ್ತಾಯಿದ್ದೀನಿ ಅಂತ ಅವನಿಗೆ ಫೋನ್ ಮಾಡಿ ಅವನಿಗೆ ಕರೆದು ಅಲ್ಲಿಂದ ಬಂದಾದ್ಮೇಲೆ ಅವನಿಗೂ ಏನೂ ವಿಷಯ ಹೇಳಿಲ್ಲ ಇದು. ಯಾಕಂದರೆ ನಮ್ಮೂರು ಬರೋ ದಾರಿ ಸ್ವಲ್ಪ ಕಾಡು ಮತ್ತು ತೋಟದಿಂದ ತುಂಬಿದ್ದಾವೆ. ಅದು ಇದು ಹುಡುಗರು ಏನೇನೋ ಅಂತಿರ್ತಾರೆ, ಅವನು ಎದುರು ಬಿಡ್ತಾರೆ ಅಂತ ಅವನಿಗೆ ಒಂಚೂರು ಯಾವುದೇ ವಿಷಯ ಹೇಳಿಲ್ಲ ನಾನು. ಯಾಕಂದರೆ ಅವನು ಭಯ ಪಡ್ತಾನೆ ಅಂತೇಳಿ ನಾನು ಏನೂ ಹೇಳಿಲ್ಲ. ಸರಿ ಬಾ ಮಗ ಅಂತ ಹೇಳ್ಬಿಟ್ಟು ಅವನಿಗೂ ಫೋನ್ ಮಾಡಿದೆ. ಬಂದ್ಬಿಟ್ಟು ಗಾಡಿಯೆಲ್ಲ ನಮ್ಮ ಓನರ್ ಮನೆ ಹತ್ರ ಬಿಟ್ಟೆ. ಬೆಳಿಗ್ಗೆ ಕೆಲಸ ಹೋಗ್ಬೇಕಿತ್ತಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಹೋಗಲ್ಲ, ನಿದ್ದೆ ಇಲ್ಲ ಅಂದಾಗ ಸುಮ್ಮನೆ ಆದರೂ ನಮ್ಮ ಓನರು. ಅಲ್ಲಿಂದ ಗಾಡಿ ಬಿಟ್ಬಿಟ್ಟು ಬಂದೆ. ಬರ್ತಿರ್ಬೇಕಾದ್ರೆ ನಮ್ಮ ತಮ್ಮನಿಗೆ ಮಾರನೇ ದಿವಸ ಕರೆದೆ ನಾನು. ಮಾರನೇ ದಿವಸ ಬಂದು ಕರೆದೆ. ಹಿಂಗಾಯಿತು ಕಣೋ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ. ಏನೂ ನನಗೆ ಗೊತ್ತಾಗಿಲ್ಲ. ನಮ್ಮ ಓನರ್ಗೂ ಈ ವಿಷಯ ಹೇಳಿರಲಿಲ್ಲ ನಾನು. ಯಾಕಂದರೆ ನೀವು ಎಲ್ಲ ಏನು ಹಂಗೆ ಹಿಂಗೆ ಅಂತೇಳಿ ನಾನು ಏನೂ ಹೇಳಿಲ್ಲ. ಓನರಿಗೆ ಫೋನ್ ಮಾಡಿದೆ. ನಮ್ಮ ಓನರಿಗೆ ಮಾರನೇ ದಿವಸ ಹಿಂಗೆ ಹೇಳಿದೆ, ಹಿಂಗೆ ಆಯ್ತಾ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಏನೋ ಒಂಥರ ಕಾಣಿಸ್ತಿತ್ತು ಹಂಗೆ ಹಿಂಗೆ ಅಂದರೆ.
ನಮ್ಮ ಓನರು ಒಂದು ಮಧ್ಯರಾತ್ರಿ ಬರ್ತಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗ ಮಗ, ಆ ದಾರಿಯಲ್ಲಿ ಏನೋ ಇದೆ ಅಂತ. ನನಗಂತೂ ಗೊತ್ತಿಲ್ಲ ಅಲ್ಲಿರೋ ಯಾವ ಹುಡುಗರು ಪರಿಚಯ ಇಲ್ಲ ಆಲ್ಮೋಸ್ಟು. ನಿಮಗೇನಾದರೂ ಈ ಥರ ಆಗಿದ್ದರೆ ಒಂದ್ಸಲಿ ಕಮೆಂಟಲ್ಲಿ ತಿಳಿಸಿ. ಆ ಸೈಡ್ ಏನಾದರೂ ಇದ್ದರೆ ಆ ಥರ ಒಂದ್ಸಲಿ ನಮಗೆ ಹೇಳಿದ್ರು. ನಾವು ಆದಷ್ಟು ಡ್ರೈವರ್ ಹುಷಾರಾಗಿರ್ತೀವಿ. ಯಾಕಂದರೆ ನಮಗೂ ಒಂಥರ ಆಗುತ್ತೆ ಗುರು ಅಂಥ ಟೈಮಲ್ಲಿ. ಮನೆ ಬಿಟ್ಟಿರ್ತೀವಿ, ಮಠ ಬಿಟ್ಟಿರ್ತೀವಿ, ಎಲ್ಲ ಬಿಟ್ಬಿಟ್ಟು ದಾರಿಗೆ ಇದ್ದಿರ್ತೀವಿ. ಅದೇನಂತ ನಮಗೆ ಗೊತ್ತಿಲ್ಲ. ಒಂದ್ಸಲಿ ಹಾಗೇನಾದರೂ ಇದ್ದರೆ ಒಂದ್ಸಲಿ ಕಮೆಂಟಲ್ಲಿ ತಿಳಿಸಿ. ಅಲ್ಲೊಂದು ಜಾಗ ಒಂದ್ಸಲಿ ನನಗೆ ಫಸ್ಟು ಟೈಮ್ ಹಂಗೆ ಆಗಿದ್ದವು. ನಾನು ಯಾವತ್ತೂ ಆ ಥರ ನಂಬಿಕೆ ಎಲ್ಲ ನಂಬೋನಲ್ಲ. ಬಟ್ ಫಸ್ಟ್ ಟೈಮ್ ನನಗೆ ಹಿಂಗೆ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಸೊ ಆದಷ್ಟು ನಿಮಗೆ ಗೊತ್ತಿರೋ ಹುಡುಗರಿಗೆ, ಆ ಸೈಡಿರೋ ಹುಡುಗರಿಗೆ ಒಂದ್ಸಲಿ ವಿಡಿಯೋನ ಶೇರ್ ಮಾಡಿ. ಅದು ಏನಂತ ಅಲ್ಲಿರೋರಿಗೆ ಪಕ್ಕ ಗೊತ್ತಿರುತ್ತೆ. ಅದಂತೂ ಏನಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಆ ಸೈಡ್ ಇರೋದಿಲ್ಲ ಒಂದ್ಸಲಿ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನಮ್ಮ ನೈಟ್ ಟೈಮ್ ಡ್ರೈವರ್ಸ್ ಬರ್ತಾರಲ್ಲ, ಆದಷ್ಟು ಹುಷಾರಾಗಿ ಸಿಗೋದು. ಯಾಕಂದರೆ ಮನೆ ಮಠ ಬಿಟ್ಟು ಎಲ್ಲ ಬಂದಿರ್ತೀವಿ ನಾವು. ಇಂಥ ಟೈಮಲ್ಲಿ ಹಿಂಗೆಲ್ಲ ಆಗುತ್ತೆ. ಒಂದೊಂದು ಟೈಮು ಆ ಡಿಮ್ಮಂಡಿ ಪಾಕೋರಂತೂ ನೋಡ್ಬೇಕು, ಆ ರೋಡೇ ಕಾಣಿಸಲ್ಲ, ಅವ್ರ ಕಾರಿಗೆ ಹೋಗಿ ಹೊಡಿಬೇಕು, ಹಂಗಾಗುತ್ತೆ ಒಂದೊಂದು ಟೈಮು. ಆದಷ್ಟು ಗಾಡಿ ಡ್ರೈವರ್ಸ್ಗಳು ಈ ಟೈಮ್ ಹೋಗ್ತಿರಲ್ಲ, ಆದಷ್ಟು ಹುಷಾರಾಗಿ ಕಾಣ್ತಾರಿಲ್ಲ, ಆದಷ್ಟು ಹುಷಾರಾಗಿ ಹೋಗಿ. ಅಲ್ಲಿಂದ ನಾನು ನೈಟ್ ಟೈಮು ಜಂಕ್ಷನ್ವರೆಗೂ ಬರೋವ್ರಿಗೂ ನನಗೆ ತಲೆ ಕೆಟ್ಟಿದೆ ಗುರು. ಜಂಕ್ಷನ್ವರೆಗೂ ಬರೋವ್ರಿಗೂ ತಲೆ ಕೆಟ್ಟಿದೆ. ಯಾಕಂದರೆ ಅದೊಂದ್ಸಲಿ ನೋಡಿದಾಗಲೇ ಫೀಲ್ ಏನಂತ ಗೊತ್ತಾಗೋದು. ಅಲ್ಲಿಂದ ಎರ್ರಾಬಿರಿ ಅಂತ ಗಾಡಿ ಹೊಡ್ಕೊಂಬಂದಿಲ್ಲ. ಎರ್ರಾಬಿರಿ ಅಪ್ಪ ಭದ್ರಾವತಿ ಅಂದ್ರೂ ಎರ್ರಾಬಿರಿ ಗಾಡಿ ಹೊಡ್ಕೊಂಬಂದು. ಸೊ ಗೈಸ್, ನೀವೇನಾದರೂ ಆ ಸೈಡ್ ಅವ್ರು ಇದ್ದಿದ್ರೆ ಅದು ಪಕ್ಕ ಏನಂತ ಒಂದ್ಸಲಿ ಕಮೆಂಟ್ ಮಾಡಿಬಿಡಿ. ಒಂದು ಕಮೆಂಟಲ್ಲಿ ತಿಳಿಸಿದ್ರೆ ನಮ್ಮ ಡ್ರೈವರ್ಸ್ಗಳಿಗೆ ಗೊತ್ತಾಗುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಆದಷ್ಟು ಹುಷಾರಾಗಿ ಗಾಡಿ ಹೊಡಿತಾರೆ. ಏನಾದರೂ ಕಂಡ್ರೆ ಗಾಡಿ ನಿಲ್ಲಿಸಲ್ಲ. ಆದಷ್ಟು ಹಾಗೇನಾದರೂ ಕಾಣ್ತಂದರೆ ಗಾಡಿಗಳು ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಿಡಿ ಗೈಸ್. ನನಗೆ ಗೊತ್ತಿರೋಷ್ಟು ನಾನು ಡ್ರೈವಿಂಗಲ್ಲಿ ಸಣ್ಣವನೇ ಆಗಿರ್ಬೋದು, ಆದರೂ ಅಂಥ ಜಾಗದಲ್ಲಿ ಮಾತ್ರ ಹುಷಾರಾಗಿರಿ. ಗಾಡಿ ಮಾತ್ರ ಯಾವ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಿಡಿ. ಆದಷ್ಟು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿರಿ. ಮಿರರ್ ಯಾವ ಕಡೆ ತಿರ್ಸಕ್ಕೆ ಹೋಗ್ಬಿಟ್ರಿ. ಹಂಗೆ ಹೇಳಿದೆ. ಸೊ ಗೈಸ್, ಮತ್ತೆ ಸಿಗೋಣ. ಮತ್ತೆ ಕಮೆಂಟ್ ಮಾಡಿ ಬರೋದು. ಯಾಕಂದರೆ ನಮಗೂ ಭಯ ಹೋಗುತ್ತೆ ಏನಂತ ಅನ್ಸಿರುತ್ತೆ. ನಾವು ಆರಾಮಾಗಿ ಹೋಗ್ತೀವಿ. ಸೊ ಗೈಸ್, ನೋಡೋದ್ರಲ್ಲ, ಬೇಗ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನಾನು ಇದು ವೀಡಿಯೋ ಮಾಡ್ತಿರೋದು ಲೈಕು ಶೇರ್ ಕಮೆಂಟಿಗೋಸ್ಕರ ಅಲ್ಲ, ಬಟ್ ಒಂದಿಷ್ಟು ಮಾಹಿತಿ ತಿಳಿಸ್ಬೇಕು. ನನಗೆ ಆಗಿರೋ ಅಭಿಪ್ರಾಯ ತಿಳಿಸ್ಬೇಕು ಅಂತ ಮಾಡ್ತಿರೋದು. ಸೊ ಗೈಸ್, ಹಂಗೇನಾದರೂ ಇದ್ದರೆ ನಮಗೆ ಒಂದ್ಸಲಿ ಹೇಳಿ, ನಮಗೆ ಗೊತ್ತಾಗುತ್ತೆ. ನಾವು ಡ್ರೈವರ್ಸ್ ಆದಷ್ಟು ಹುಷಾರಾಗಿರ್ತೀವಿ ಗೈಸ್. ಸೊ ಗೈಸ್, ನಿಮಗೇನಾದರೂ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಈ ಥರ ಸೀನ್ಗಳಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಗುರು. ಯಾಕಂದರೆ ನಮಗೆ ಗೊತ್ತಾಗಬೇಕಲ್ಲ ಯಾವ ದಾರಿಯಲ್ಲಿ ಏನಿಲ್ಲ ಅಂತ. ಆದಷ್ಟು ಹುಷಾರಾಗಿರ್ತೀವಿ. ಸೊ ಗೈಸ್, ನೋಡಿದ್ರಲ್ಲ, ಮತ್ತೆ ಸಿಗೋಣ. ಬೇಗ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.